ಯಾವುದೇ ಶುಭ ಸಮಾರಂಭದ ಮೊದಲು, ಯಾವುದೇ ಪುಸ್ತಕ ಬರೆಯುವ ಮೊದಲು ಅಥವಾ ಯಾವುದೇ ರೀತಿಯ ಪೂಜೆಯನ್ನು ಮಾಡುವ ಮೊದಲು ಗಣೇಶನ ಪೂಜೆ ಮಾಡುವುದು ಸರ್ವೇ ಸಾಮಾನ್ಯ. ನಮ್ಮ ಜೀವನದಲ್ಲಿ ಆಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಗಣೇಶನಿಗೆ ಇದೆ ಎಂದು ನಾವು ನಂಬಿದ್ದೇವೆ. ಗರಕೆ ಹುಲ್ಲು ಗಣೇಶನಿಗೆ ಪ್ರಿಯವಾದ ಹುಲ್ಲು. ಆದರೆ ಹಿಂದೂಗಳಿಗೆ ಪವಿತ್ರವಾದ ತುಳಸಿ ಹುಲ್ಲನ್ನು ಗಣೇಶನಿಗೆ ಅರ್ಪಿಸುವುದಿಲ್ಲ. ತುಳಸಿಯನ್ನು ಭಾರತದಲ್ಲಿ ಅತ್ಯಂತ ಪವಿತ್ರವಾದ ಸಸ್ಯ ಎಂದು ಪರಿಗಣಿಸಲಾಗಿದೆ. ಪರಸ್ಪರ ಶಾಪದಿಂದ ತೊಡಗಿರುವ ಕಾರಣ ತುಳಸಿಯನ್ನು ಗಣೇಶನಿಗೆ ಅರ್ಪಿಸುವುದಿಲ್ಲ. ಯಾವ ಕಾರಣದಿಂದಾಗಿ ತುಳಸಿಯನ್ನು ಗಣೇಶನಿಗೆ ಅರ್ಪಿಸುವುದಿಲ್ಲ ಎಂದು ತಿಳಿದುಕೊಳ್ಳೋಣ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ತಮ್ಮ ಮಕ್ಕಳು ವಿವಾಹಕ್ಕೆ ಬಂದಿದ್ದಾರೆ. ಅವರ ವಿವಾಹದ ವಿಷಯವನ್ನು ಕುರಿತು ಯೋಚಿಸುತ್ತಿದ್ದರು. ಆಗ ಗಣೇಶನನ್ನು ಕರೆದು ಮದುವೆಯ ಬಗ್ಗೆ ಮಾತನಾಡುತ್ತಾರೆ. ಆಗ ಗಣೇಶನು, ಮಾತೆ, ನಾನು ಈ ಸಂಸಾರದ ಜಂಜಾಟದಲ್ಲಿ ಸಿಲುಕಲು ಇಷ್ಟಪಡುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಪಾರ್ವತಿಯು ಚಿಂತೆಗೆ ಒಳಗಾಗುತ್ತಾರೆ. ಆಗ ಶಿವನು ಪಾರ್ವತಿ ದೇವಿಯು ಚಿಂತೆಯಲ್ಲಿರುವುದನ್ನ ನೋಡಿ, ದೇವಿ, ನೀನು ಚಿಂತೆ ಪಡಬೇಡ, ಗಣೇಶನು ವಿವಾಹವಾಗುತ್ತಾನೆ, ನೀನು ನೆಮ್ಮದಿಯಾಗಿರು ಎಂದು ಪಾರ್ವತಿ ದೇವಿಗೆ ಸಮಾಧಾನವನ್ನ ಮಾಡುತ್ತಾನೆ. ಒಂದು ದಿನ ಗಣೇಶನು ಗಂಗಾ ನದಿಯ ದಡದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಆಗ ಅದೇ ಸಮಯಕ್ಕೆ ಒಬ್ಬ ಕನ್ಯೆಯು ತನಗಾಗಿ ವರನನ್ನು ಹುಡುಕುತ್ತಾ ಆ ಜಾಗಕ್ಕೆ ಬರುತ್ತಾಳೆ. ಧ್ಯಾನದಲ್ಲಿ ಕುಳಿತಿದ್ದ ಗಣೇಶನನ್ನು ನೋಡಿ, ನಾನು ಮದುವೆಯಾದರೆ ಇವರನ್ನೇ ಮದುವೆಯಾಗುತ್ತೇನೆ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾ ಗಣೇಶನ ಧ್ಯಾನಕ್ಕೆ ಭಂಗವನ್ನು ಉಂಟು ಮಾಡುತ್ತಾಳೆ. ಆಗ ಗಣೇಶನು ಧ್ಯಾನದಿಂದ ಎದ್ದು, ದೇವಿ, ನೀನು ಯಾರು? ನನ್ನ ಧ್ಯಾನಕ್ಕೆ ಯಾಕೆ ಭಂಗವನ್ನುಂಟು ಮಾಡಿದೆ ಎಂದು ಕೇಳುತ್ತಾನೆ. ಆಗ ಆ ಹುಡುಗಿಯು, ನನ್ನ ಹೆಸರು ತುಳಸಿ, ನನ್ನ ತಂದೆ ಧರ್ಮಧ್ವಜ, ತಾಯಿ ಮಾಧವಿ. ನಾನು ಮದುವೆಯಾಗುವ ಸಲುವಾಗಿ ವರನನ್ನು ಹುಡುಕುತ್ತಾ ಬರುತ್ತಿದ್ದೆ. ಆಗ ನಿಮ್ಮನ್ನು ನೋಡಿದೆ. ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ನೀವು ಒಪ್ಪಿಗೆಯಾದಿರಿ. ನೀವು ನನ್ನನ್ನು ಮದುವೆಯಾಗಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಗಣೇಶನು, ಇದು ಸಾಧ್ಯವಿಲ್ಲ. ನಾನು ಎಂದಿಗೂ ಕೂಡ ವಿವಾಹವಾಗಬಾರದೆಂದು ನಿರ್ಧರಿಸಿದ್ದೇನೆ. ಮದುವೆಯಲ್ಲಿರುವ ಸುಖ ಸಂಸಾರದಲ್ಲಿರುವುದಿಲ್ಲ. ನಾನು ನನ್ನ ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಾ ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೇನೆ ಎಂದು ಗಣೇಶ ಹೇಳುತ್ತಾನೆ. ನಂತರ, ದೇವಿ, ನೀವು ನನ್ನ ಮದುವೆಯಾಗುವ ಆಸೆಯನ್ನು ಬಿಟ್ಟುಬಿಡಿ. ನೀವೀಗ ಇಲ್ಲಿಂದ ಹೊರಟು ಹೋಗಿ. ಬೇರೆ ಕಡೆ ನಿಮಗೆ ಬೇಕಾದ ವರನನ್ನು ಹುಡುಕಿ ಖಂಡಿತವಾಗಿಯೂ ಸಿಗುತ್ತಾರೆ ಎಂದು ಹೇಳುತ್ತಾನೆ. ಗಣೇಶನ ಮಾತು ಕೇಳಿ ಕೋಪಗೊಂಡ ತುಳಸಿಯು ನನ್ನ ವಿವಾಹ ಪ್ರಸ್ತಾಪವನ್ನು ತಿರಸ್ಕರಿಸಿ ಪ್ರಕೃತಿಯ ವಿರುದ್ಧ ಹಗರಣ ಮಾಡಿರುವೆ. ನೀನು ಕೇವಲ ಸಂಸಾರಕ್ಕೆ ಹೆದರಿ ಏಡಿಯಾಗಿರುವೆ. ನಿನಗೆ ಮದುವೆ ಇಷ್ಟವಿಲ್ಲದಿದ್ದರೂ ಕೂಡ ಬಲವಂತದಿಂದಾದರೂ ನಿನ್ನ ಮದುವೆ ನಡೆಯುತ್ತದೆ ಎಂದು ಶಾಪವನ್ನ ನೀಡುತ್ತಾಳೆ. ತುಳಸಿ ಕೊಟ್ಟ ಶಾಪದಿಂದ ಕೋಪಗೊಂಡ ಗಣೇಶನು, ನೀನು ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿದ್ದೀಯ. ನನ್ನ ತಪ್ಪು ಇಲ್ಲದಿದ್ದರೂ ಕೂಡ ನನಗೆ ಇಷ್ಟವಿಲ್ಲದ ಶಾಪವನ್ನ ಕೊಟ್ಟಿದ್ದೀಯ. ನೀನು ತುಂಬಾ ದೊಡ್ಡ ತಪ್ಪನ್ನು ಮಾಡಿರುವೆ. ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನ ಮಗಳಾಗಿ ಹುಟ್ಟಿ ರಾಕ್ಷಸನಿಗೆ ಮದುವೆಯಾಗಿ ಬೇರೊಬ್ಬರಿಂದ ನಿನ್ನ ಮರ್ಯಾದೆಯನ್ನು ಕೆಡಿಸಿಕೊಳ್ಳುತ್ತೀಯ ಎಂದು ಶಾಪ ಕೊಟ್ಟನು. ಈ ಶಾಪವನ್ನು ಕೇಳಿದ ತುಳಸಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ತುಳಸಿಯು ಗಣೇಶನ ಬಳಿ ಕ್ಷಮೆ ಕೇಳಿಕೊಂಡಳು. ತುಳಸಿಯ ಪ್ರಾಮಾಣಿಕ ಪ್ರಾರ್ಥನೆಯನ್ನ ನೋಡಿ ಗಣೇಶನಿಗೆ ಸಂತೋಷವಾಯಿತು. ಆಗ, ನಾನು ಕೊಟ್ಟ ಶಾಪ ನಿನಗೆ ವರವಾಗಿ ಫಲಿಸುತ್ತದೆ. ನೀನು ಮಹಾವಿಷ್ಣುವಿನ ಪ್ರೀತಿ ಪಾತ್ರಳಾಗಿರುವೆ. ಸಸ್ಯ ಜಾತಿಗಳಲ್ಲಿ ನೀನು ಸರ್ವಶ್ರೇಷ್ಠ ಸಸ್ಯವಾಗಿರುವೆ. ಎಲ್ಲ ದೇವರುಗಳು ನೀನು ಬೀರುವ ಪರಿಮಳದಿಂದ ಸಂತಸ ಪಡುತ್ತಾರೆ. ನಿನ್ನ ಎಲೆಗಳಿಂದ ಪೂಜೆಯನ್ನು ಸಲ್ಲಿಸಿದ ಮಹಾವಿಷ್ಣುವು ವಿಶೇಷವಾಗಿ ಸಂತೋಷ ಪಡುತ್ತಾರೆ ಎಂದು ಗಣೇಶನು ವರವನ್ನು ನೀಡುತ್ತಾನೆ. ಆದರೆ ನೀನು ನನಗೆ ಅಪರಾಧ ಎಸಗಿರುವ ಕಾರಣ ನನ್ನಿಂದ ನೀನು ದೂರವೇ ಇರುವೆ ಎಂದು ತುಳಸಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರದ ಜನ್ಮದಲ್ಲಿ ತುಳಸಿಯು ಕಾಲನೇಮಿ ಎಂಬ ರಾಕ್ಷಸನಿಗೆ ವೃಂದ ಎಂಬ ಮಗಳಾಗಿ ಜನಿಸುತ್ತಾಳೆ ಮತ್ತು ಜಲಂಧರ ಎಂಬ ರಾಕ್ಷಸನಿಗೆ ಮದುವೆಯಾಗುತ್ತಾಳೆ. ವೃಂದ ತುಂಬಾ ಶ್ರದ್ಧೆಯುಳ್ಳ ಹೆಂಡತಿಯಾಗಿದ್ದಳು ಮತ್ತು ವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು.
ಭಾಗವತ ಪುರಾಣದ ಪ್ರಕಾರ ದೇವತೆಗಳು ಮತ್ತು ಅಸುರರ ನಡುವಿನ ಯುದ್ಧಗಳಲ್ಲಿ ವೃಂದಾಳ ಪಾತಿವ್ರತೆಯ ಫಲವಾಗಿ ಪ್ರತಿ ಬಾರಿಯೂ ಜಲಂಧರನೇ ಯುದ್ಧಗಳಲ್ಲಿ ಗೆಲ್ಲುತ್ತಿದ್ದನು. ಅದರಲ್ಲೂ ವೃಂದಾಳ ಪಾತಿವ್ರತ್ಯ ಇರುವ ತನಕ ಜಲಂಧರನಿಗೆ ಯಾವ ತೊಂದರೆಯೂ ಕೂಡ ಆಗುವುದಿಲ್ಲ ಎಂದು ಬ್ರಹ್ಮದೇವರ ವರವೂ ಕೂಡ ಇತ್ತು. ವಿಷ್ಣುವು ಆಗ ವಿಧಿಯಿಲ್ಲದೆ ಜಲಂಧರನ ರೂಪದಲ್ಲಿ ಬಂದು ವೃಂದಾಳ ಪಾತಿವ್ರತೆಯನ್ನ ಭಂಗ ಮಾಡುತ್ತಾನೆ. ಆಗ ಜಲಂಧರನ ಶಕ್ತಿ ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತಾ ಹೋಗುತ್ತದೆ. ಇದೇ ಸಮಯಕ್ಕಾಗಿ ಕಾದಿದ ಶಿವನು ಜಲಂಧರನನ್ನು ಸಂಹಾರ ಮಾಡುತ್ತಾನೆ. ಜಲಂಧರನ ವೇಷದಲ್ಲಿ ಬಂದು ವಿಷ್ಣುವಿನ ಸ್ಪರ್ಶವಾಗುತ್ತಿದ್ದಂತೆ ವೃಂದಳಿಗೆ ಇದು ನನ್ನ ಪತಿಯಲ್ಲ ಎಂದು ತಿಳಿಯುತ್ತದೆ. ನಿನ್ನ ಭಕ್ತಳಾದ ನನಗೆ ನೀನು ಮೋಸ ಮಾಡಿದ ಕಾರಣದಿಂದಾಗಿ ಮನಸ್ಸಾಕ್ಷಿ ಇಲ್ಲದ ನೀನು ಕಲ್ಲಾಗು ಎಂದು ಶಾಪ ಕೊಡುತ್ತಾಳೆ. ವಿಷ್ಣುವು ತುಳಸಿಯ ಶಾಪವನ್ನ ಸ್ವೀಕರಿಸಿ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಪರಿವರ್ತನೆಯಾಗುತ್ತಾನೆ. ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯಲ್ಲಿ ಕಂಡುಬರುತ್ತದೆ. ಹಾಗೆಯೇ ವಿಷ್ಣುವು ನಾನು ಲೋಕೋದ್ಧಾರಕ್ಕೋಸ್ಕರ ಈ ರೀತಿ ನಡೆದುಕೊಂಡೆ ಎಂದು ವಿವರಿಸುತ್ತಾನೆ. ಆಗ ತಪ್ಪಿನ ಅರಿವಾಗಿ ವಿಷ್ಣುವಿನಲ್ಲಿ ಕ್ಷಮೆಯನ್ನ ಕೇಳಿಕೊಳ್ಳುತ್ತಾಳೆ. ಅನಿವಾರ್ಯವಾಗಿ ನಡೆದ ತಪ್ಪಿಗೆ ಮುಂದಿನ ಜನ್ಮದಲ್ಲಿ ಭೂಲೋಕದ ಸಸ್ಯವರ್ಗದಲ್ಲಿ ನೀನು ಪರಮ ಪೂಜ್ಯ ತುಳಸಿ ಸಸ್ಯವಾಗಿ ಜನಿಸು. ಕಾರ್ತಿಕ ಮಾಸದ ದ್ವಾದಶಿ ಸಮಯದಲ್ಲಿ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ವೃಂದಳಿಗೆ ವರವನ್ನ ನೀಡುತ್ತಾನೆ. ವೃಂದಳು ತನ್ನ ದೇಹ ಮೈಲಿಗೆಯಾದ ಕಾರಣದಿಂದಾಗಿ ತಾನು ಬೆಂಕಿಯಲ್ಲಿ ಆಹುತಿಯಾಗುತ್ತಾಳೆ. ಹಿಂದಿನ ಜನ್ಮದಲ್ಲಿ ಗಣೇಶ ಕೊಟ್ಟ ವರ ಹಾಗೂ ವಿಷ್ಣು ಕೊಟ್ಟ ವರದಂತೆ ವೃಂದ ಪವಿತ್ರ ತುಳಸಿಯಾಗಿ ಭೂಲೋಕದಲ್ಲಿ ಜನಿಸುತ್ತಾಳೆ. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಇಲ್ಲ ಎಂಬಂತೆ ವಿಷ್ಣುವಿಗೆ ಪರಮ ಪಾವನೆಯಾಗುತ್ತಾಳೆ. ತುಳಸಿ ಇಲ್ಲದೆ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ರೀತಿಯ ಪೂಜೆ ಮತ್ತು ಇತರ ಶುಭ ಕಾರ್ಯಗಳಲ್ಲಿ ತುಳಸಿ ಇಲ್ಲದೆ ಪೂಜೆಯನ್ನ ಮಾಡುವುದಿಲ್ಲ. ಅದರಲ್ಲೂ ತುಳಸಿ ಗಿಡದಲ್ಲಿ ಅತ್ಯಂತ ಮಹತ್ತರವಾದ ಔಷಧೀಯ ಗುಣಗಳಿರುವುದನ್ನು ನಾವು ಕಾಣಬಹುದು.